ಆತ್ಮೀಯ ಸಾಯಿ ಶ್ರುತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಬಹುಳ ದ್ವಿತೀಯ ಬುಧವಾರ 1/7/2026 ಅಂದರೆ ಜುಲೈ ತಿಂಗಳ ಪ್ರಥಮ ದಿನ ಪ್ರಾರಂಭ ಆಗ್ತಕ್ಕಂಥದ್ದು. ವಾರ ಬಂದು ಬುಧವಾರ, ತಿಥಿ ಬಂದು ದ್ವಿತೀಯ, ದಿನ ಪೂರ್ತಿ ಇರ್ತಕ್ಕಂಥದ್ದು 60 ಗಡಿಗಳು. ನಕ್ಷತ್ರ ಬಂದು ಪೂರ್ವಷಾಢ ಬೆಳಿಗ್ಗೆ 6:10, ಯೋಗ ಬಂದು ಐಂದ್ರ ಯೋಗ, ಕರ್ಣ ಬಂದು ತೈತಲೆ. ಇನ್ನು ರಾಹುಕಾಲ ಬಂದು ಇವತ್ತು 12ರಿಂದ 1:30, ಗುಳಿಕ ಕಾಲ ಬಂದು 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಯಮಗಂಟ ಕಾಲ ಬಂದು 7:30ರಿಂದ 9 ಇರ್ತಕ್ಕಂಥದ್ದು. ಅಮೃತ ಗಡಿಗಳು ಶುಭ ಗಡಿಗಳು 7:30ರಿಂದ 9 ಇರ್ತಕ್ಕಂಥದ್ದು. ಆದ್ಮೇಲೆ ಇನ್ನು ಮುಂದಕ್ಕೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಈ ಮೇಷರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಾ ಇದ್ದವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ರೆಡಿಮೇಡ್ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಅಚ್ಯುತ ಅಷ್ಟಕವನ್ನು ಪಠಿಸಿರಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ, ಕಪ್ಪು ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ವೃಥಾ ಖರ್ಚುಗಳು, ಕುಟುಂಬದಲ್ಲಿ ಕಿರಿಕಿರಿ, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಇರ್ತಕ್ಕಂಥದ್ದು, ಬಂಧುಗಳಿಂದ ಸಹಾಯ. ಈ ತೋಟಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಹಾಲಿನ ಉತ್ಪನ್ನಗಳು ಮಾಡ್ತಾರೆ, ಹಾಲು ಮಾರೋರಿಗೆ, ಹಾಲು ಉತ್ಪನ್ನ ಮಾರೋರಿಗೆ ಇಬ್ಬರಿಗೂ ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸುದರ್ಶನ ಮಂತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿಗೂ ಹಳದಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಬಂದಾಗ ಮಿಥುನ ರಾಶಿಗೆ ಬಂದಾಗ ಕಾರ್ಯ ವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ವ್ಯಾಪಾರದಲ್ಲಿ ಪ್ರಗತಿ, ರೇಷ್ಮೆ, ಅಣಬೆ ಬೇಸಾಯಗಾರರಿಗೆ, ದ್ರಾಕ್ಷಿ ಬೆಳೆ ಮಾಡಿರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲು ಚಾಟ್ಸ್ ಮಾಡೋರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಮೇಲೆ ನೀವು ನಾರಾಯಣ ಸೂಕ್ತವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿಗೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಒಂದು ಯೋಗ ಇರ್ತಕ್ಕಂಥದ್ದು. ಕುರಿ, ಮೇಕೆ, ಕೋಳಿ, ಹಂದಿ ಯಾರು ಸಾಕ್ತಾರೆ ರೈತರೋ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಜಾನುವಾರುಗಳನ್ನ ವ್ಯಾಪಾರ ಮಾಡ್ತಕ್ಕಂಥ ದಲ್ಲಾಳಿಗೂ ಕೂಡ ಇವತ್ತು ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಕೇಶವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿಗೂ ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ ಹಾಗೂ ಹೂವು ಬೆಳೆಗಾರರಿಗೆ ಶುಭ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಮೂಲಿಯಾಗಿ ಯಾವುದೇ ಮೆಟೀರಿಯಲ್ ಆಗ್ಬೋದು, ರೆಡಿಮೇಡ್ ಇರತಕ್ಕಂಥ ವಸ್ತುಗಳು ಮಾರೋರಿಗೆ ಲಾಭ. ಇನ್ನು ಈ ದಿನ ನೀವು ಸಿಂಹರಾಶಿಯವರು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿಗೂ ಕೆಂಪು ಅದೃಷ್ಟ ಬಣ್ಣ. ಮುಂದಕ್ಕೆ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಆದಾಯದಲ್ಲಿ ಕೊರತೆ ಇವರಿಗೆ. ಇವತ್ತು ಬುಧವಾರ ಆದಾಯದ ಮೂಲಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ಜನ ಮಾಮೂಲಿಯಾಗಿ ವ್ಯಾಪಾರಗಳಿದ್ರೂ ಸಹ ಆದಾಯ ಕಡಿಮೆ, ಲಾಭಾಂಶ ಕಡಿಮೆ ಇರ್ತಕ್ಕಂಥದ್ದು. ಬಂಧು ಮಿತ್ರರ ಮಿಲನ, ಬಂಧುಗಳಿಂದ ಶುಭ ಸುದ್ದಿ, ಕಾರ್ಯ ಪ್ರಗತಿ, ಹೈನುಗಾರಿಕೆಯಲ್ಲಿ ಶುಭ. ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕನ್ಯಾ ರಾಶಿಯಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಉದ್ಯೋಗದಲ್ಲಿ ಪ್ರಗತಿ, ರೇಷ್ಮೆ, ಅಣಬೆ, ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ, ಈ ವಸ್ತ್ರ ವಿನ್ಯಾಸಕರಿಗೆ, ಈ ದರ್ಜಿಗಳಿಗೆ, ಟೈಲರ್ಸ್ ಅವರಿಗೆಲ್ಲನೂ ಒಳ್ಳೆ ಬ್ಯುಸಿಯೆಸ್ಟ್ ದಿನ ಆಗಿರ್ತಕ್ಕಂಥದ್ದು. ನೀವು ವಿಶ್ವಕ್ಸೇನ ಅಷ್ಟೋತ್ತರವನ್ನು ಪಠಿಸಿ. ವಿಶ್ವಕ್ಸೇನ ಮಹಾಗಣಪತಿ ಬರ್ತಕ್ಕಂಥದ್ದು. ಆ ವಿಶ್ವಕ್ಸೇನ ಮಹಾಗಣಪತಿಯ ಅಷ್ಟೋತ್ತರ ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೂ ನೀಲಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಶುಭ. ಕುರಿ, ಮೇಕೆ, ಕೋಳಿ, ಹಂದಿ ಸಾಕ್ತಕ್ಕಂಥವ್ರಿಗೆ ಶುಭ. ಕಟ್ಟಡ ಕಾರ್ಮಿಕರಿಗೆ ಶುಭ. ಯಾರು ಈ ಸರ್ವೇಯರ್ಗಳು ಭೂಮಿ ಅಳತೆ ಮಾಡ್ತಾರೆ ಅವರಿಗೆ ಫುಲ್ ಬ್ಯುಸಿ ಇರ್ತಕ್ಕಂಥ ದಿನ. ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರಿಗೆ ನೇಕಾರ, ಕಮ್ಮಾರ, ಕುಂಬಾರ ಇವರಿಗೆಲ್ಲ ಒಳ್ಳೆ ಲಾಭ ಇರ್ತಕ್ಕಂಥ ದಿನ. ನೀವು ನಿಮ್ಮ ಗುರುಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೆ ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಿಸಲು ಪ್ರಯತ್ನ, ಕುಟುಂಬದಲ್ಲಿ ಸೌಖ್ಯ, ತರಕಾರಿ, ಹೂ, ಹಣ್ಣು ಬೆಳೆಗಾರರಿಗೆ ಶುಭ. ಕಟ್ಟಡ ಸಲಕರಣೆಗಳು ಯಾರು ಮಾಡ್ತಕ್ಕಂಥವ್ರು, ಸಿಮೆಂಟು, ಈಟಿಗೆ, ಗ್ರಾನೈಟು ಇಂಥವು ಮಾಡ್ತಕ್ಕಂಥ ಲಾಭವಾಗಿರ್ತಕ್ಕಂಥ ದಿನ. ಹನುಮನ್ನ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ನೀಲಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ
ಕಾರ್ಯ ಪ್ರಗತಿ, ಕಾರ್ಯ ಸಫಲತೆ, ಉತ್ತಮ ಹಣಕಾಸಿನ ಒಳಹರಿವು, ನೆಮ್ಮದಿ. ಈ ಕಾಫಿ ಟೀ ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ಕಾರ್ಯದಲ್ಲಿ ಶುಭದಲ್ಲಿ ಮಾರ್ಗದರ್ಶನ, ಅಂದರೆ ಈ ವ್ಯವಸಾಯ ಕಾರ್ಯದಲ್ಲಿ ಒಳ್ಳೆಯ ಮಾರ್ಗದರ್ಶನ ಆಗ್ತಕ್ಕಂಥದ್ದು. ನೀವು ರಾಮನಾಮ ಸ್ಮರಣೆ ಮಾಡಿ. ಯಾರು ಹಾರ್ಡ್ವೇರ್ಸು, ಪೇಂಟ್ಸು, ವುಡ್ ವರ್ಕ್ಸು, ವುಡ್ ಮೆಟೀರಿಯಲ್ಸ್ ಮಾರ್ತಾರೋರಿಗೆಲ್ಲ ಲಾಭದಾಯಕ ದಿನ ಆಗಿರ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನ ಲಾಭ, ಬಂಧುಗಳ ಆಗಮನ. ಈ ಭತ್ತ, ಕಬ್ಬು, ನೆಲಗಡಲೆ, ನೀರಾವರಿಯಲ್ಲಿ ಬೆಳೀತಕ್ಕಂಥವರಿಗೆ ಒಳ್ಳೆ ಕಾರ್ಯಪ್ರಗತಿ ಇರತಕ್ಕಂಥದ್ದು. ವೈದ್ಯರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಶ್ರೀ ರಂಗನಾಥ ಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಆರ್ಥಿಕವಾಗಿ ಕೊರತೆ ಕಾಣ್ತಕ್ಕಂಥದ್ದು, ನೀರಸವಾಗಿರ್ತಕ್ಕಂಥ ದಿನ. ಏನು ಕೆಲಸ ಮಾಡೋಕೆ ಹೋದರೂ ವಿಫಲವಾಗ್ತಕ್ಕಂಥದ್ದು. ಯಾರೋ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಹುಷಾರಾಗಿರಿ. ನೀವು ಏನಾದರೂ ಹೋದರೆ ವೃಥಾ ಮಾತುಕತೆ ಬರ್ತದೆ, ಚರ್ಚೆ ಬರ್ತದೆ, ಮನಸ್ತಾಪಗಳು ಬರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಅಂಗಡಿಯಲ್ಲಿ ಪೂಜಾ ದ್ರವ್ಯಗಳು ಮಾಡ್ತಾರೆ, ಹೋಮ ದ್ರವ್ಯಗಳು ಮಾಡ್ತಾರೆ, ಅವರಿಗೆ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥ ಆತ್ಮರೇ, ತಮಗೆಲ್ಲರಿಗೂ ಶ್ರೀಮನ್ನಾರಾಯಣನ ದಯದಿಂದ ನಿಮಗೆಲ್ಲರಿಗೂ ಈ ದಿನದ ಕಾರ್ಯಗಳನ್ನು ಶುಭಕರವಾಗಿ ನೆರವೇರಲಿ ಅಂತ ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆತ್ಮರೇ, ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ನ ಮಾಡಿ ಮತ್ತು ನಿಮ್ಮ ಬಂಧುಗಳಿಂದ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಓಂ ನಮೋ ನಾರಾಯಣಾಯ.